10ನೇ ಕ್ಲಾಸ್. ಅಬ್ಬಾ, ಇದೊಂದ್ ವರ್ಷ ಮುಗ್ದೋದ್ರೆ ಸಾಕು. ಸ್ಕೂಲ್ ಬರೋ ತಪ್ಪುತ್ತೆ, ಸ್ಕೂಲ್ ಎಲ್ಲ ತಲೆನೋವು ತಪ್ಪುತ್ತೆ. ಸ್ಕೂಲ್ ಕಡೆ ತಲೆ ಹಾಕೋ ಮಲ್ಗಲ್ಲ ನಾನು ಅನ್ನೋದ್ರಿಂದ ಹಿಡಿದು ನಾವು 10th ಸ್ಟ್ಯಾಂಡರ್ಡ್ ಕ್ಲಾಸ್ಮೇಟ್ಸ್ ಎಲ್ಲ ಒಂದ್ಸಲ ಸೇರಿದ್ರೆ ಚೆನ್ನಾಗಿರುತ್ತೆ ಅಲ್ವೇನ್ರು ಅಂತ ನೀವ್ ಅನ್ಕೊಳ್ಳೋ ಕಾಲ ಬಂದೇ ಬರುತ್ತೆ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ ಪಾಠಶಾಲಾ ಪಾಠಶಾಲಾ. ಓಂ ಶ್ರೀ ಗುರುಭ್ಯೋ ನಮಃ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಬದುಕು ಬಲು ಹಿರಿಯು ಸದಭಿಮಾನದ ಗೂಡು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಬದುಕು ಬಲು ಹಿರಿಯು ಸದಭಿಮಾನದ ಗೂಡು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು.
ನಿಮಗಿದು ಹೆಮ್ಮೆಯ ಚಪ್ಪಾಳೆ 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 ಚಪ್ಪಾಳೆ. ನಾನು ಅಟೆಂಡ್ ಮಾಡಿಲ್ಲ. ಯಾಕೆ ಹೇಳಿದೆ ಅಂದ್ರೆ ನಮಗೆ ಸಿಕ್ಕದ್ದೇ ರಾಷ್ಟ್ರೀಯ ಸ್ಟೂಡೆಂಟ್ಸ್ ಅಲ್ಲ ಆಟ ಆಡಕ್ಕೆ ಅವರಿಗೆ ನಮಗೆ ಕಿರೀಟ ಸಿಕ್ಕಿದೆ. ಹೌದು ಸರ್, ನೀವು ಅನ್ಕೊಂಡಿದ್ದು ಹೌದು ಸರ್. ಇವತ್ತು ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸೇ ಸುತ್ತಮುತ್ತ ಫ್ರೆಂಡ್ಸಲ್ಲಿ ನಿಮಗೆ ಅನುಭವ ಇದೆಯೋ ಇಲ್ಲವೋ? ಹೌದು ಸರ್, ಇದೆ ಸರ್. ಅದಕ್ಕೋಸ್ಕರ ಯಾಕಂದ್ರೆ ಡಿಸ್ಟ್ರಿಕ್ಟ್ ಲೆವೆಲ್ಲು ಸ್ಟೇಟ್ ಲೆವೆಲ್ಲು ಸ್ಟೇಟ್ ಬರೋದಿಲ್ಲ. ಬೇರೆ ಎಲ್ಲರೂ ಏನ್ ಮಾಡ್ತಾರೆ, ಹೋಗ್ಬೇಕು ಅಂತ ಹೇಳಿ ಅದ್ರ ಬಗ್ಗೆ ಸ್ವಲ್ಪ ಗಮನ ಕಡಿಮೆ ಹರಿಸ್ತಾ ಇದ್ರು. ಅದರಿಂದ ನಮಗೆ ಕಿರೀಟ. ಅಷ್ಟಕ್ಕೆ ನಾವೇನು ಬಿಟ್ಟಿಲ್ಲ. ಫ್ರಂಟ್ ಬೆಂಚ್ ಮಿಡ್ಲ್ ಬೆಂಚ್ ಸ್ಟೂಡೆಂಟ್ಸ್ ಸಹ ಎಲ್ಲರೂ ನಿಮಗೆ ನೆನಪಿದೆ. ನಾವು ಒಂದು ಸಬ್ಜೆಕ್ಟ್ ಕಾಲಿಟ್ಟಿಲ್ಲ. ವೃತ್ತಿಯಲ್ಲಿ ದೈಹಿಕ ಶಿಕ್ಷಕರು ಹಿಂದಿ. ಇಂಗ್ಲಿಷ್, ಹಿಂದಿ. ಹಿಂದಿ, ಕನ್ನಡ, ಸೋಷಿಯಲ್ ಎಲ್ಲ ಪಾಠ ಮಾಡ್ತಾರೆ. ಕ್ಲಾಪ್ಸ್ ಹೊಡಿರೇ. ಕಾರಣ ಯಾಕೆ? ಇಲ್ಲಿ ಕಾಂಪಿಟೇಷನ್ ಬಂದ್ಬಿಟ್ಟು DLN ರವಿಕುಮಾರ್ ಅವ್ರಿಗೆ ಸುತ್ತಿರು. ನಾವು ಆಡ್ತೀವಿ, ನಾವು ಆಡ್ತೀವಿ. ಅಯ್ಯೋ, ಎಲ್ಲರೂ ಸಹ ದೈವದಿನ ಆಗಿದ್ದಾರೆ. ಅವರು ಮಾತ್ರ ಇದ್ದಾರೆ. ಅವರ ದೈವದಿಂದಲೇ ಇವತ್ತು ಸಹ ನಾವು ಸಹ ಇವತ್ತು ದಿನ ಹಿಂಗೆ ಆಯಾ ಆರೋಗ್ಯವನ್ನ ಸುಖವಾಗಿ ಎಲ್ಲ ರೀತಿಯಿಂದ ಇರಲಿಕ್ಕೆ ಚಾನ್ಸ್ ಆಯ್ತು. ಅವ್ರು ಏನಕ್ಕೆ ನಿಮ್ಮನ್ನೆಲ್ಲ ಇಂಟರ್ವ್ಯೂ ಮಾಡ್ಬೇಕಂದ್ರೆ ನಿಮ್ಮ ಮಕ್ಕಳು ಎಷ್ಟು ಚೆನ್ನಾಗಿ, ಎಷ್ಟು ಅವತ್ತಿನ ದಿನ ಹೆಂಗೆ ಮಕ್ಕಳು ಆಗಿ ನೀವು ಸೂಪರ್ ಕಾಣ್ತಾ ಇದ್ರು, ಇವತ್ತು ಹಂಗೆ ಕಾಣ್ತಾ ಇದ್ದೀರಾ. ಹೌದು ಸರ್. ಇಲ್ಲಿ ಇನ್ಸಿಡೆಂಟ್ ಕಾಂಗ್ರೆಸ್ ಇಲ್ಲ, ನಾವು ಅದರಲ್ಲಿ ನೀವು ಇದರಲ್ಲಿ ಅಂತ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಇದು. ವಿದ್ಯಾರ್ಥಿಗಳು ನಮ್ಮನ್ನ ಲೈಫ್ ಲಾಂಗ್ ನೆನೆಸುವಂತ ಆಗಬೇಕು ಅಂತ ನಾನು ಯಾವಾಗ ನಮ್ಮ ಶಿಕ್ಷಕರು ಕಂಡ್ರೆ ನಮ್ಮ ವಿದ್ಯಾರ್ಥಿಗಳು ಕಂಡ್ರೆ ಆ ಮಾತನ್ನು ಯಾವಾಗ ಹೇಳ್ತಾ ಇರ್ತೀನಿ. ಆ ಸಂಬಳ ಇಂಪಾರ್ಟೆಂಟ್ ಅಲ್ಲ, ನಾವು ಮಾಡುವಂತ ಒಂದು ವರ್ಕ್ ಅಂತ ಇಲ್ಲಿ ಮೊದಲನೇದಾಗಿ ಯಾವ ರೀತಿಯಾಗಿ ಆರಂಭ ಆಯಿತು ಅನ್ನೋದಕ್ಕೆ ಇದು 3 ವರ್ಷಗಳಿಂದ ಪ್ರಯತ್ನ ನಡೀತಾ ಇದೆ ಅಂತ ಗೊತ್ತಾಯ್ತು. ಯಾಕಂದ್ರೆ ಒಂದು ಸೈಕಾಲಜಿ ನಮಗೆ ಗೊತ್ತಿದೆ. ಎಲ್ಲಾ ನನ್ನ ಹಿರಿಯ ಶಿಕ್ಷಕರೇ ಮತ್ತು ನನ್ನ ಸಹೋದ್ಯೋಗಿ ಮಿತ್ರರೇ, ಅದು ನನಗೆ ಹೇಳಲಿಕ್ಕೆ ಹೆಮ್ಮೆ ಇದೆ. ನನಗೆ ಒಂದು ಸ್ವಲ್ಪ ಗಮನಿಸಿದೆ, ಕೆಲವರು ವೃತ್ತಿಗಳನ್ನು ಹೇಳ್ಬೇಕಾದ್ರೆ ಕೆಲವರು ಸ್ವಲ್ಪ ತಡವರಿಸಿದ್ರು ಅಥವಾ ಹೇಳ್ಬೇಕಾದ್ರೆ ಏನೋ ಒಂದು ಮುಜುಗರ ಪಡ್ಕೊಂಡ್ರು. ನನಗೆ ನಿಜವಾಗ್ಲೂ ಹೆಮ್ಮೆ ಇದೆ. ಕಳ್ಳತನ ಮಾಡಿದ್ರೆ ತಪ್ಪು, ನಾವು ಕೆಲಸ ಮಾಡುವಂಥ ವೃತ್ತಿ ಯಾವುದಾದ್ರೂ ಪರವಾಗಿಲ್ಲ, ಅದು ಬಹಳ ಶ್ರೇಷ್ಠವಾಗಿದೆ. ಯಾಕಂದ್ರೆ ಈಗ ಎಲ್ಲರೂ ಒಳ್ಳೆ ಕೆಲಸದಲ್ಲಿ ಹೋಗ್ಬಿಟ್ರೆ ಮನೇಲಿ ಕೆಲಸ ಮಾಡೋದಾದ್ರು ಮಾಡಿದ್ದೇ ಆದಲ್ಲಿ ನಿಮ್ಮ ಕುಟುಂಬದ ಭವಿಷ್ಯ ಚೆನ್ನಾಗಿರುತ್ತೆ ಅಂತಕ್ಕಂಥ ಕ್ಲಾಪ್ಸ್ ವಿಚಾರ. ಹೊಡಿರೇ. ಎರಡನೆಯದಾಗಿ, ನೀವು ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಕ್ಕೆ ಹೋಗಬೇಡಿ, ಮಕ್ಕಳನ್ನು ಆಸ್ತಿಯಾಗಿ ಮಾಡಬೇಕು. ಅವರಿಗೆ ಒಳ್ಳೆ ಶಿಕ್ಷಣ ಮತ್ತು ಸಂಸ್ಕೃತಿಯನ್ನು ಕೊಡಬೇಕು. ಇವತ್ತು ಬಹಳ ಮುಖ್ಯ. ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಒಳ್ಳೆ ನಾಗರಿಕರಾಗಬೇಕಾದ್ರೆ, ಮಕ್ಕಳ ಭವಿಷ್ಯವನ್ನು ನಾವು ರೂಪಿಸಬೇಕಾದ್ರೆ ಒಳ್ಳೆಯ ಶಿಕ್ಷಣ ಮತ್ತು ಸಂಸ್ಕೃತಿ ಎರಡನ್ನು ಕೊಟ್ಟಾಗ ಮಾತ್ರ ಸಾಧ್ಯ. ತಾಯಂದ್ರೆ ನಿಮ್ಮಲ್ಲಿ ಒಂದು ಮನವಿ, ಮಕ್ಕಳನ್ನ ಒಳ್ಳೆ ವಿದ್ಯಾವಂತರು ಮತ್ತು ಸಂಸ್ಕೃತರನ್ನಾಗಿ ಮಾಡ್ತೀರಿ ಅಂತ ನಾನು ನಂಬಿ ನಿಮಗೆ ಈ ಕಿವಿ ಮಾತನ್ನು ಹೇಳ್ತಾ ಇದ್ದೇನೆ. ನಿಂಗೆ ಶಾಲೆ
ಸವಿ ಸವಿ ನೆನಪು ಸಾವಿರ ನೆನಪು ಸಾವಿರ ಕಾಲಕ್ಕೂ ಸವೆಯದ ನೆನಪು ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು ಏನೋ ಒಂದು ತೊರೆ Why
ಸವಿ ನೆನಪು ಸಾವಿರ ನೆನಪು ಸಾವಿರ ಕಾಲಕ್ಕೂ ಸವೆಯದ ನೆನಪು ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು
ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ ಕತ್ತಲೆಯಿಂದ ಬಹಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ನಮ್ಮ ಬೆಳೆಸಲು ಭಾಷೆ ಅಮೃತ ಕುಡಿಸೋ ತಾಯಾಗಿ ಭಾಷೆ ಅಮೃತ ಕುಡಿಸೋ ತಾಯಾಗಿ ಭವಿಷ್ಯ ಬರೆವಂತ ತಂದೆನೋ ಆಗಿ ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ ಬಾಳಲ್ಲಿ ಲೆಕ್ಕ ಎಷ್ಟು ಮುಖ್ಯ ಎಂಬುದ ಬೆರಳಲ್ಲೇ ತೋರಿ ಕಲಿಸಿದ ಗುರುಗಳೇ ಈ ದೇಹ ಹೇಗೆ ದಂಡಿಸೋದು ಎನ್ನುವ ಸಂದೇಹ ಇದು ಮೆಚ್ಚಿನ ಕಲಿಗಳೇ ಕನ್ನಡ ಕಂಡರೆ ಕಣ್ಣಿಗೆ ಒತ್ತಿಕೋ ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡದೆಂದ ಗುರುವೇ ಪ್ರತಿ ಬಾರಿ ತಾಳ್ಮೆ ಪಾಠ ಕಲಿಸೋರೆ ಗುರುಗಳು ನಮ್ಮ ಗುರುಗಳು. ಒಂದು ವಿಷಯ ತಿಳ್ಕೊ, ನಿಂತಿರೋ ಗಡಿಯಾರನು 2 ಸಲ ಸರಿಯಾದ ಟೈಮ್ ತೋರಿಸುತ್ತೆ. ಅವಕಾಶ ಸಿಗದೇ ಇರೋದು ಸೋಲಲ್ಲ, ಸಿಕ್ಕ ಅವಕಾಶನ ಉಪಯೋಗಿಸಿಕೊಳ್ಳದೇ ಇರೋದು ಸೋಲು. ಆಟದ ಆರಂಭಕ್ಕೂ ವಿಸಲ್ ಹೊಡಿತಾರೆ, ಅಂತ್ಯಕ್ಕೂ ವಿಸಲ್ ಹೊಡಿತಾರೆ. ನಿನ್ನದು ಆರಂಭದ ವಿಸಲ್ ಆಗಿ. ಗುರವೇ
ಫ್ರೆಂಡ್ಸ್ ಅಂದ್ರ ಅವ್ರು ಜಸ್ಟ್ ನಮಗ್ ಫ್ರೆಂಡ್ಸ್ ಅಲ್ಲ, ಅವ್ರು ಒಂಥರ ಡೈಮಂಡ್ಸ್ಗಳು ಇದ್ದಂಗ. ಅವ್ರ ಜೊತೆ ತಗೊಂಡಿದ್ ಫೋಟೋ ಬಹಳ ಕಡಿಮೆ, ಆದ್ರ ಅವ್ರ ಜೊತೆ ಕಳೆದಿದ್ ನೆನಪುಗಳ ಸವಿ ನೆನಪು ಸಾವಿರ ನೆನಪು, ಸಾವಿರ ಕಾಲಕ್ಕೂ ಸವೆಯದ ನೆನಪು. ಶಾಲೆಯ ಜೀವನ ಎಂದಾಗ ನಮಗೆ ಮೊದಲು ನೆನಪಾಗೋದು ಶಾಲೆಯಲ್ಲಿ ಕಳೆದ ಆ ಒಂದೊಂದು ದಿನದ ಬಾಲ್ಯ ಜೀವನ. ಬೆಳಿಗ್ಗೆ ನಾವು ಶಾಲೆಗೆ ಬಂದು ಅಲ್ಲಿರುವ ಎಲ್ಲ ಕೊಠಡಿಗಳ ಬಾಗಿಲನ್ನು ಹಾಗೂ ಕಿಟಕಿಗಳ ಬಾಗಿಲನ್ನು ಕೂಡ ತೆಗಿತಾ ಇತ್ತು. ನಾವು ಕೂತ್ಕೊಳ್ತಾ ಇದ್ದ ಹಾಸಿಗೆಯನ್ನು ಕೂಡ ನಾವೇ ಸ್ವಚ್ಛ ಮಾಡ್ತಿದ್ದಂತಹ ಒಂದು ನೆನಪು. ಈ ಲೈಫ್ಗೆ ನಾವು ಮತ್ತೆ ಹೋಗಕ್ಕಾಗದಿದ್ರೂ ಕೂಡ ಈ ಲೈಫ್ನಲ್ಲಿ ಕಳೆದಂತಹ ಒಂದೊಂದು ಕ್ಷಣಗಳು ಕೂಡ ನಮ್ಮ ಮನಸ್ಸಿನಲ್ಲಿ ಅಜರಾಮರಲ್ವ ಸ್ನೇಹಿತರೆ. ಶಾಲೆಯ ಅಂಗಳದಲ್ಲಿ ಆಡ್ತಿದ್ದ ಹಲವಾರು ಆಟಗಳನ್ನು ಕೂಡ ನೆನೆಸ್ಕೊಂಡ್ರೆ ಮನಸ್ಸಿಗೆ ಒಂದು ಕಡೆ ಖುಷಿನೂ ಕೊಡುತ್ತೆ, ಒಂದು ಕಡೆ ದುಃಖನೂ ಕೊಡುತ್ತೆ. ಸ್ನೇಹಿತರ ಜೊತೆ ಆಡ್ತಿದ್ದಂತಹ ಆ ತುಂಟಾಟದ ಆಟಗಳು, ಅಮ್ಮ ಕೊಟ್ಟ 1 ರೂಪಾಯಿ 2 ರೂಪಾಯಲ್ಲಿ ಅಂಗಡಿಗೋಗಿ ಏನಾದರೂ ತಿಂಡಿಯನ್ನು ತಗೊಂಡು ಬ್ಯಾಗಿನಲ್ಲಿ ಅಥವಾ ನಮ್ಮ ಜೇಬಿನಲ್ಲಿ ಇಟ್ಕೊಂಡು ತಿಂತಾ ಇದ್ದಂತಹ ಒಂದು ಸವಿ ನೆನಪು. ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸಾವಿರ ನೆನಪು. ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ 101 ನೆನಪು. ಏನೋ ಒಂದು ತೊರೆದ ಹಾಗೆ, ಯಾವುದೋ ಒಂದು ಪಡೆದ ಹಾಗೆ, ಅಮ್ಮನ ಮಡಿಲ ಅಪ್ಪಿದ ಹಾಗೆ, ಕಣ್ಣಂಚಲ್ಲಿ ಕಣ್ಣೀರ ನೆನಪು.